ಇವತ್ತು ನಾನು ಗೈನಕೋಮಾಸ್ಟಿಯಾ ಅಂತ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗೈನಕೋಮಾಸ್ಟಿಯಾ ಅಂತ ಹೇಳಿದ್ರೆ ಮೇಲ್ ಪರ್ಸನ್ಸ್ ಅಂದ್ರೆ ಗಂಡಸರಲ್ಲಿ ಎದೆ ಉಬ್ಬಿರೋದು ಅಂದ್ರೆ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಆಗಿರೋದು, ಅದಕ್ಕೆ ಗೈನಕೋಮಾಸ್ಟಿಯಾ ಅಂತ ಹೇಳ್ತೇವೆ. ಬೇಸಿಕಲಿ ಒಬ್ಬ ಹುಡುಗ ದೊಡ್ಡವನ್ ಆಗ್ತಾ ಆಗ್ತಾ ಲೈಕ್ ಸೇ 13 ಇಯರ್ಸ್ 14 ಇಯರ್ಸ್ ಹಂಗೆ ಹಾರ್ಮೋನಲ್ ಚೇಂಜಸ್ ಅಂತ ಆಗ್ತದೆ ದೇಹದಲ್ಲಿ. ಆ ಹಾರ್ಮೋನಲ್ ಚೇಂಜಸ್ ಆದಮೇಲೆ ಕೆಲವರಿಗೆ ಅವ್ರ ಸ್ತನಗಳು ಅಂದರೆ ಬ್ರೆಸ್ಟ್ ಜಾಸ್ತಿ ದೊಡ್ಡದಾಗ್ತಾ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಬೈ ಸೇ 2-3 ಇಯರ್ಸ್ ಆದಮೇಲೆ ಸೇ ಬೈ 17 ಇಯರ್ಸ್ 18 ಇಯರ್ಸಲ್ಲಿ ಅದ್ರ ಪಾಡಿಗೆ ಅದೇ ಕಡಿಮೆ ಆಗಿಬಿಡುತ್ತೆ. ಬಟ್ ಕೆಲವ್ರಿಗೆ ಏನಾಗುತ್ತೆ ಅದೇ ಥರ ಉಳ್ಕೊಂಡು ಬಿಡುತ್ತೆ. ಏನಾಗುತ್ತೆ ಪ್ರಾಬ್ಲಮ್ಮು, ಸೊಸೈಟಿಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ಸಣ್ಣ ಮಕ್ಳು ಇರ್ತಾರೆ, ಅಡಾಲಸೆಂಟ್ ಇರ್ತಾರೆ, ಸೈಕಲಾಜಿಕಲ್ ಇಶ್ಯೂಸ್ ಇರುತ್ತೆ, ದಿಲ್ ಬಿ ಫೈಟಿಂಗ್ ವಿತ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಅವಾಗ ಏನಾಗುತ್ತೆ, ಅವ್ರು ಟೈಟ್ ಆಗಿರೋ ಟೀ ಶರ್ಟ್ ಹಾಕೋಕ್ಕಾಗಲ್ಲ, ಅವ್ರಿಗೆ ಇಷ್ಟ ಬಂದು ಟೀ ಶರ್ಟ್ ಹಾಕೋಕ್ಕಾಗಲ್ಲ. ಏನಾಗುತ್ತೆ, ಅವ್ರ ಜೊತೆ ಓಡಾಡೋರು ಫ್ರೆಂಡ್ಸ್ ಅವರೆಲ್ಲ ರೇಗಿಸ್ತಾರೆ, ಏನು ಇಷ್ಟು ದೊಡ್ಡ ಇದಿದೆ, ಬ್ರೆಸ್ಟ್ ಇದೆ, ಹುಡುಗಿಯರ ಥರ ಇದೆ, ಆ ಥರ ಇದೆ ಅಂತ. ಸೊ ಏನಾಗುತ್ತೆ ಅಂದರೆ ಮನೇಲೇ ಉಳ್ಕೊಳಕ್ಕೆ ಶುರು ಮಾಡ್ತಾರೆ, ಎಲ್ಲೂ ಹೊರಗಡೆ ಹೋಗಲ್ಲ, ಸೋಷಿಯಲ್ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗಲ್ಲ. ಬೇಸಿಕಲಿ ಸ್ವಿಮ್ಮಿಂಗ್ ಪೂಲ್ಗೆ ಹೋದರೆ ಅವ್ರು ಬಟ್ಟೆ ಎಲ್ಲ ತೆಗಿಬೇಕು, ತೆಗೆದಾಗೆಲ್ಲ ನೋಡಿದ್ರೆ ರೇಗಿಸ್ತಾರೆ ಅಂತ. ಸೊ ಇದರಿಂದ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಭಾಳ ಕಡಿಮೆ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆದಾಗ ಏನಾಗುತ್ತೆ, ಬೇಸಿಕಲಿ ಅವ್ರದ್ದು ವಾಟ್ ಎವರ್ ವರ್ಕ್ ದೇ ಆರ್ ಡೂಯಿಂಗ್, ಓದೋದ್ರಲ್ಲಿ ಅಥವಾ ನೆಕ್ಸ್ಟ್ ಕೆಲಸ ಮಾಡೋದ್ರಲ್ಲಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಟು ಇಂಪ್ರೂವ್ ದ ಸೆಲ್ಫ್ ಕಾನ್ಫಿಡೆನ್ಸ್ ಇದು ಟ್ರೀಟ್ಮೆಂಟ್ ತಗೊಳ್ಳೋದು ಅಗತ್ಯ ಆಗುತ್ತೆ. ಒಂದು ಬಂದಾದ್ಮೇಲೆ ಹಾಸ್ಪಿಟ್ಲಿಗೆ ಬಂದಾದ್ಮೇಲೆ ಫಸ್ಟ್ ಕೌನ್ಸಿಲ್ ಮಾಡ್ತೀವಿ, ಏನಾಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಹೆಂಗೆ ಸರಿ ಮಾಡ್ಕೋಬೋದು ಅಂತ. ಇಫ್ ಸಪೋಸ್ ನಾವು ಕೌನ್ಸಿಲ್ ಮಾಡಿದಾಗ ಅವ್ರಿಗೆ ಲೈಕ್ ದೇ ಫೀಲ್ ದಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದರಿಂದ ಅವ್ರ ಕಾನ್ಫಿಡೆನ್ಸ್ ಭಾಳ ಕಡಿಮೆ ಆಗ್ತಾ ಇದೆ, ಅದು ಮಾಡಿಸ್ಕೊಂಡಿಲ್ಲ ಅಂದರೆ, ಸರಿ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ಟೆಸ್ಟ್ಗಳು ಕೊಡ್ತೇವೆ. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗತ್ತೆ, ಅದರಲ್ಲಿ ಹಾರ್ಮೋನಲ್ ಟೆಸ್ಟು, ಆಪ್ರೇಷನ್ಗೆ ಏನೇನು ಬೇಕೋ ಅದೆಲ್ಲ ಟೆಸ್ಟ್ಗಳು ಮಾಡ್ತೇವೆ. ಅದೆಲ್ಲ ಮಾಡಿ ಅದು ರಿಪೋರ್ಟ್ ಎಲ್ಲ ಚೆನ್ನಾಗಿ ಬಂತು, ನಾರ್ಮಲ್ ಬಂತು ಅಂತ ಹೇಳಿದ್ರೆ ಇದು ಮಾಡ್ತೀವಿ, ಆಪ್ರೇಷನ್ಗೆ ಪ್ಲ್ಯಾನ್ ಮಾಡ್ತೀವಿ. ಕಾರಣ ಏನಿದು ಬರೋದಕ್ಕೆ ಅಂತ ಹೇಳಿದ್ರೆ ಇಟ್ಸ್ ಬೇಸಿಕಲಿ ಹಾರ್ಮೋನಲ್ ಇದು ಪ್ರಾಬ್ಲಮ್ಸ್. ನಾವು ಎಷ್ಟೇ ಟೆಸ್ಟ್ಗಳು ಮಾಡ್ತು, ಏನೇ ಮಾಡ್ತು ಅಂತ ಹೇಳಿದ್ರು, ಸ್ಕ್ಯಾನ್ ಮಾಡ್ತು ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಏನು ಕಾರಣ ಅಂತ ಕಂಡುಹಿಡಿಯೋಕ್ಕಾಗಲ್ಲ. 95% ಪೀಪಲ್ ಅಂದರೆ 100 ಜನ ಗೈನಕೋಮಾಸ್ಟಿಯಾ ಅಂತ ಬಂತು ಅಂದರೆ 99 ಜನಕ್ಕೆ ಗೊತ್ತೇ ಆಗಲ್ಲ ಏನಕ್ಕೆ ಬಂದಿದೆ ಅಂತ. ಬಟ್ ಆದರೂ ಕೂಡ 1% ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಇದು ಮಾಡೋದಕ್ಕೆ ಎಲ್ಲ ಟೆಸ್ಟು ಮಾಡಬೇಕಾಗತ್ತೆ, ಸ್ಕ್ಯಾನ್ ಮಾಡಬೇಕಾಗತ್ತೆ, ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ, ಎಕ್ಸ್ರೇ ಎಲ್ಲ ಮಾಡಬೇಕಾಗತ್ತೆ. ಅದ ನಂತರ ಆಪ್ರೇಷನ್ಗೆ ಇದು ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ. ಆಪ್ರೇಷನು ಇಟ್ ವಿಲ್ ಬಿ ಅಂಡರ್ ಜನರಲ್ ಅನೆಸ್ಥೀಸಿಯಾ, ಮೋಸ್ಟ್ಲಿ ಜನರಲ್ ಅನೆಸ್ಥೀಸಿಯಾ. ಪೇಷಂಟ್ಗೂ ಕಂಫರ್ಟ್ ಇರುತ್ತೆ, ಡಾಕ್ಟರ್ ಮಾಡೋರಿಗೆ ಕಂಫರ್ಟಬಲ್ ಇರುತ್ತೆ. ಲೋಕಲ್ ಅನೆಸ್ಥೀಸಿಯಲ್ಲೂ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಏನು ಅಂದರೆ ಮಲ್ಟಿಪಲ್ ಇಂಜೆಕ್ಷನ್ಸ್ ಎಲ್ಲ ಕೊಡಬೇಕಾಗತ್ತೆ. ಮಲ್ಟಿಪಲ್ ಇಂಜೆಕ್ಷನ್ಸ್ ಕೊಟ್ಟಾಗ ಕೆಲವು ಕಡೆ ಎಲ್ಲಿ ವರ್ಕ್ ಆಗಲ್ಲ ಅದೆಲ್ಲ ನೋವು ಅಂತ ಹೇಳ್ತಾರೆ. ಸೊ ಅವಾಗ ಪೇಷಂಟ್ಗೆ ಕಂಫರ್ಟ್ ಇರೋದಿಲ್ಲ. ಸೊ ಫುಲ್ ಜನರಲ್ ಅನೆಸ್ಥೀಸಿಯಾ ಕೊಡ್ತು ಅಂತ ಹೇಳಿದ್ರೆ ಫುಲ್ ಕಂಫರ್ಟಬಲಾಗಿ ಮಲ್ಕೊಂಡಿರ್ತಾರೆ, ನಮ್ಮ ಕೆಲಸ ಎಲ್ಲ ನಿಮಗೆ ಆಪ್ರೇಷನ್ ಎಲ್ಲ ಮುಗಿಸ್ಬೋದು. ಇದು ಆಪ್ರೇಷನ್ ಬಂದು 2 ಥರ ಇರುತ್ತೆ, ಡಿಪೆಂಡಿಂಗ್ ಆನ್ ವಾಟ್ ಸೈಜ್, ಗ್ರೇಡ್ ಏನಿರುತ್ತೋ ಅದ್ರ ಮೇಲೆ. ಗ್ರೇಡ್ 1, 2, 3 ಆ ಥರ ಇದು ಮಾಡ್ತೀವಿ, ಗ್ರೇಡಿಂಗ್ ಮಾಡ್ತೀವಿ. ಸಣ್ಣ ಇತ್ತು ಅಂದರೆ ಗ್ರೇಡ್ 1, ಗ್ರೇಡ್ 2 ಅಂತ ಹೇಳ್ತೀವಿ. ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದ್ರೆ ಗ್ರೇಡ್ 3, ಗ್ರೇಡ್ 4 ಅಂತೀವಿ. ಗ್ರೇಡ್ 1 ಅಂತ ಹೇಳ್ತು ಅಥವಾ 2 ಅಂತ ಹೇಳ್ತು ಅಂತ ಹೇಳಿದ್ರೆ ಬರೀ ಲೈಪೋಸಕ್ಷನ್ ಅಂತ ಮಾಡ್ತೀವಿ. ಲೈಪೋಸಕ್ಷನ್ ಮಾಡಿದಾಗ ಅದೆಲ್ಲ ಬಂದ್ಬಿಡ್ತು, ಎಲ್ಲ ಫ್ಲಾಟ್ ಆಯಿತು ಚೆಸ್ಟ್ ಅಂತ ಹೇಳಿದ್ರೆ ಅಲ್ಲಿಗೆ ಬಿಟ್ಬಿಡ್ತೀವಿ. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬರೀ ಫ್ಯಾಟ್ ಅಂತ ಇರುತ್ತೆ, ಪ್ಲಸ್ ಅದ್ರ ಜೊತೆ ಗ್ಲ್ಯಾಂಡ್ ಅಂತ ಇರುತ್ತೆ. ಆ ಗ್ಲ್ಯಾಂಡ್ ನಮ್ಮ ಲೈಪೋಸಕ್ಷನ್ ಇದು ಮಾಡೋದ್ರಲ್ಲಿ ಬರೋದಿಲ್ಲ. ಅದು ಬಂದಿಲ್ಲ ಅಂತ ಹೇಳಿದ್ರೆ ನಾವು ಎಕ್ಸಿಷನ್ ಅಂತ ಮಾಡಬೇಕಾಗತ್ತೆ. ಎಕ್ಸಿಷನ್ ಅಂದರೆ ಸಣ್ಣ ಇದು ಮಾಡ್ತೀವಿ, ಇನ್ಸಿಷನ್ ಹಾಕ್ಬಿಟ್ಟು ಒಳಗಡೆ ಇರೋ ಗ್ಲ್ಯಾಂಡ್ ಎಷ್ಟು ಬೇಕೋ ಅಷ್ಟು ತೆಗೆದ್ಬಿಟ್ಟು ಆಮೇಲೆ ಹೊಲಿಗೆ ಹಾಕ್ತೀವಿ. ದಟ್ ಈಸ್ ಎಕ್ಸಿಷನ್. ಲೈಪೋಸಕ್ಷನ್ ಪ್ಲಸ್ ಎಕ್ಸಿಷನ್ ವಿಲ್ ಬಿ ದ ಟ್ರೀಟ್ಮೆಂಟ್ ಫಾರ್ ಗ್ರೇಡ್ 1, 2, 3. ನೆಕ್ಸ್ಟ್ ಗ್ರೇಡಲ್ಲಿ ಸಬ್ಸಿಕ್ವೆಂಟ್ ಗ್ರೇಡ್ ಬಿಗ್ಗರ್ ಲೈಪು ಇದು ಗೈನಕೋಮಾಸ್ಟಿಯಾ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಚರ್ಮನೂ ದೊಡ್ಡದಾಗಿರುತ್ತೆ, ಅದ್ರ ಜೊತೆ ಗ್ಲ್ಯಾಂಡು ದೊಡ್ಡದಾಗಿರುತ್ತೆ. ಸೊ ಬರೀ ನಾವು ಲೈಪೋಸಕ್ಷನ್ ಮಾಡಿ ಗ್ಲ್ಯಾಂಡೆಲ್ಲ ಎಕ್ಸಸೈಸ್ ಮಾಡಿದ್ರು ಕೂಡ ಚರ್ಮ ಹಿಂಗೆ ಸ್ಯಾಗ್ ಆಗಿರುತ್ತೆ. ಆ ಸ್ಯಾಗಿಂಗ್ ಅಂದರೆ ಜೋತೋಗಿರುತ್ತೆ. ಆ ಜೋತೋಗಿರೋ ಚರ್ಮ ಎಲ್ಲ ಫುಲ್ ಕಂಪ್ಲೀಟಾಗಿ ತೆಗಿಬೇಕು ಅಂತ ಹೇಳಿದ್ರೆ ಸ್ಕಿನ್ ಎಕ್ಸಿಷನ್ ಅಂತ ಕೂಡ ಮಾಡ್ತೀವಿ. ಸೊ ದ್ಯಾಟ್ ಇಸ್ ಫಾರ್ ದ ಹೈಯರ್ ಗ್ರೇಡ್ ಲೈಪೋಸಕ್ಷನ್, ಇದು ಗೈನಕೋಮಾಸ್ಟಿಯಾ.
ಇನ್ನೂ ಭಾಳ ದೊಡ್ಡದಿತ್ತು ಅಂತ ಹೇಳಿದ್ರೆ ಏನು ಮಾಡ್ತೀವಿ ಅಂದರೆ ನಿಪ್ಪಲ್ ಏರಿಯೋಲಾ ಅಂತ ಇರುತ್ತಲ್ಲ, ಮಧ್ಯದಲ್ಲಿ ನಿಪ್ಪಲ್ ಇರುತ್ತೆ, ಅದ್ರ ಸುತ್ತ ಏರಿಯೋಲಾ ಅಂತ ಬ್ಲ್ಯಾಕ್ ಪಿಗ್ಮೆಂಟ್ ಇರುತ್ತೆ, ಅದನ್ನು ಫ್ರೀ ಗ್ರಾಫ್ಟ್ ಥರ ತೆಗೆದುಬಿಟ್ಟು, ಭಾಳ ದೊಡ್ಡದಿತ್ತು ಅಂತ ಹೇಳಿದ್ರೆ ನಾವು ಸ್ಕಿನ್ ಎಕ್ಸಿಷನ್ ಮಾಡಿದ್ರೂ ಆಗಲ್ಲ ಅಂತ ಹೇಳಿದ್ರೆ ಫುಲ್ ಅದು ತೆಗೆದುಬಿಟ್ಟು ಫುಲ್ ಗ್ಲ್ಯಾಂಡು ಮತ್ತು ಎಕ್ಸಸ್ ಸ್ಕಿನ್ನೆಲ್ಲ ಎಕ್ಸಸೈಸ್ ಮಾಡಿ ಅಂದರೆ ತೆಗೆದುಬಿಟ್ಟು ಫ್ರೀ ನಿಪ್ಪಲ್ ಏರಿಯೋಲಾ ಗ್ರಾಫ್ಟ್ ಅಂತ ಹೇಳ್ಬಿಟ್ಟು ಹಾಕ್ಕೊಡ್ತೀವಿ. ಸೊ ಅವಾಗ ಅದು ಫುಲ್ ಕಂಪ್ಲೀಟಾಗಿ ಫ್ಲ್ಯಾಟ್ ಆಗುತ್ತೆ, ನಿಪ್ಪಲ್ ಏರಿಯೋಲಾ ಫ್ರೀ ಸ್ಕಿನ್ ಗ್ರಾಫ್ಟ್ ಥರ ವರ್ಕ್ ಆಗ್ತದೆ. ಸೊ ಇದು ನಂತರ ಇದಾದಮೇಲೆ ಪ್ರಾಬ್ಲಿ 1 ದಿವಸ ಅಥವಾ 2 ದಿವಸ ಹಾಸ್ಪಿಟ್ಲಲ್ಲಿ ಇರಬೇಕಾಗ್ತದೆ. ನಾವು ಲೈಪೋಸೆಕ್ಷನ್ ಮಾಡಿ ಎಕ್ಸಿಷನ್ ಮಾಡಿದಾಗ ಒಳಗಡೆ ಟ್ಯೂಬ್ ಇಟ್ಟಿರ್ತೀವಿ. ಟ್ಯೂಬು ಅದು ಒಳಗಡೆ ನೀರು ಅಥವಾ ಬ್ಲಡ್ಡು ಅಥವಾ ಇನ್ಫೆಕ್ಷನ್ನು ಆ ಥರ ಏನೂ ಆಗಬಾರ್ದು, ಏನೋ ಕಲೆಕ್ಷನ್ ಇತ್ತು ಅಂದರೆ ಎಲ್ಲ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಟ್ಯೂಬ್ ಇಟ್ಟಿರ್ತೀವಿ. ಒನ್ಸ್ ಆ ಟ್ಯೂಬ್ ಎಲ್ಲ ಒಂದು 10 ml ಅಥವಾ 20 ml ಅಷ್ಟು ಆದಾಗ ಆ ಟ್ಯೂಬ್ನು ತೆಗೆದುಬಿಡ್ತೀವಿ. ಬೇಸಿಕಲಿ ಅದು ಒಂದು 2 ದಿವಸ ತೊಗೋಬೋದು, 1 ದಿವಸ ಅಥವಾ 2 ದಿವಸ, ಸೇವ್ 24 to 48 hours ಅಂತ ಹೇಳ್ತೀವಿ. ಅದಾದಮೇಲೆ ಫುಲ್ ಕಡಿಮೆ ಆಗಿಬಿಡುತ್ತೆ. ಕಡಿಮೆ ಆದಮೇಲೆ ತೆಗೆದುಬಿಡ್ತೀವಿ. ಆಪ್ರೇಷನ್ ಆಗಿದ ನಂತರ ಏನು ಮಾಡ್ತೀವಿ ಅಂದರೆ ಕಂಪ್ರೆಷನ್ ಗಾರ್ಮೆಂಟ್ ಅಂತ ಹಾಕೋಬೇಕಾಗತ್ತೆ. ಕಂಪ್ರೆಷನ್ ಗಾರ್ಮೆಂಟ್ ಅಂದರೆ ಟೈಟ್ ಆಗಿರೋದು, ಒಂದು ಕರ್ಣನ್ ಕವಚ ಅಂತ ಹೇಳ್ತೀವಲ್ಲ ಆ ಥರ ಫುಲ್ ಟೈಟಾಗಿ ಬಾಡಿ ಹಗ್ಗಿಂಗ್ ಇದು ಎಲಾಸ್ಟಿಕ್ ಇದು ಗಾರ್ಮೆಂಟ್ ಬರುತ್ತೆ. ಅದು ಏನಕ್ಕೆ ಹಾಕೋತೀವಿ ಅಂತ ಹೇಳಿದ್ಬಿಟ್ಟು ಸ್ವೆಲ್ಲಿಂಗ್ ಆಗಬಾರ್ದು, ವಾಟ್ ಎವರ್ ಇಸ್ ದೇರ್ ಫುಲ್ ಎಲ್ಲ ಶೇಪ್ ಬರಲಿ ಅಂತ ಹೇಳ್ಬಿಟ್ಟು ಅದು ಹಾಕ್ತೀವಿ. ಅದು ಪ್ರಾಬ್ಲಮ್ 3 months to 6 months ಆದರೂ ಮಿನಿಮಮ್ ಹಾಕೋಬೇಕಾಗತ್ತೆ. ಮಿನಿಮಮ್ ಹಾಕೋತು ಅಂತ ಹೇಳಿದ್ರೆ ಶೇಪು ಚೆನ್ನಾಗಿ ಬರುತ್ತೆ, ಸ್ವೆಲ್ಲಿಂಗು ಆಗೋದಿಲ್ಲ, ಒಳಗಡೆ ಹಾರ್ಡ್ನೆಸ್ಸು ಇದೆಲ್ಲ ಅದು ಕೂಡ ಕಡಿಮೆ ಆಗ್ತಾ ಬರ್ತದೆ. ಆಪ್ರೇಷನ್ ಆಗಿ ಇಷ್ಟು ಮಾಡಾದ್ಮೇಲೆ ಆಪ್ರೇಷನಿಂದ ವಾರ್ಡ್ಗೆ ಕಳಿಸ್ತೀವಿ. ವಾರ್ಡಲ್ಲಿ ಮತ್ತು ಆ್ಯಂಟಿಬಯೋಟಿಕ್ಕು, ಆಪ್ರೇಷನ್ ಮುಂಚೆ ಆ್ಯಂಟಿಬಯೋಟಿಕ್ಕು ಎಲ್ಲ ಹೋಗ್ತದೆ. ಅದು ಆ್ಯಂಟಿಬಯೋಟಿಕ್ಸು, ಓರಲ್ ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡ್ತೀವಿ ಆಪ್ರೇಷನ್ ಆದಮೇಲೆ. ಸೊ ಅದು ಪ್ರಾಬ್ಲಿ ಒಂದು 5 days to 7 days ಹಂಗೆ ತೊಗೋಬೇಕಾಗತ್ತೆ. ಆಪ್ರೇಷನ್ ಆಗಿ ಡಿಸ್ಚಾರ್ಜ್ ಮಾಡಿದ್ರೆ 1 ದಿವಸ ಅಥವಾ 2 ದಿವಸ ಆದಮೇಲೆ ಆಮೇಲೆ 2 days or 3 days ಒಂದ್ಸಲಿ ಡ್ರೆಸ್ಸಿಂಗ್ ಬರಬೇಕಾಗತ್ತೆ. ಗಾಯ ನೋಡ್ತೀವಿ, ಏನೋ ಇನ್ಫೆಕ್ಷನ್ ಆಗಿದೆ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂತ. ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬೈ 7 days ಹಂಗೆ ಹೊಲಿಗೆ ಹಾಕಿದರೆ, ಲೈಪೋ ಎಕ್ಸಿಷನ್ ಅಂತ ಹೇಳಿದ್ನಲ್ಲ, ಸಪೋಸ್ ಎಕ್ಸಿಷನ್ ಮಾಡಿದರೆ ಅದು ಹೊಲಿಗೆನೂ ಹಾಕಿರ್ತೀವಿ, ಅದು ತೆಗೆದು ಬಿಡ್ತೀವಿ. ದಿಸ್ ವಿಲ್ ಬಿ ದ ಲೈಕ್ ಫುಲ್ ಟ್ರೀಟ್ಮೆಂಟ್ ಆಫ್ ಗೈನಕೋಮಾಸ್ಟಿಯಾ. ಇದ್ರ ನಂತರ ಸ್ವಲ್ಪ ಮಸಾಜ್ ಎಲ್ಲ ಮಾಡಬೇಕಾಗತ್ತೆ. ಆ ಮಸಾಜ್ ಹೇಳ್ಕೊಡ್ತೀವಿ ಈಗ ಬಂದಾಗ ಹೆಂಗೆ ಮಾಡಬೇಕು ಅಂತ. ದ್ಯಾಟ್ ವಿಲ್ ಬಿ ಸ್ಟಾರ್ಟೆಡ್ ಸೇ ಅಬೌಟ್ 5 days, 7 days to 10 days ಟೈಮ್ ನಂತರ. ಸೊ ಅದೆಲ್ಲ ಮಾಡ್ತು ಅಂತ ಹೇಳಿದ್ರೆ ಆಪ್ರೇಷನ್ ಆದಮೇಲೆ ಸ್ವಲ್ಪ ಥಿಕ್ನಿಂಗ್ ಆಗಿರುತ್ತೆ, ಅದೆಲ್ಲ ಫುಲ್ ಸ್ವಲ್ಪ ಸಾಫ್ಟ್ ಆಗುತ್ತೆ, ನೀಟಾಗಿ ಫ್ಲ್ಯಾಟ್ ಆಗಿ ಬರ್ತದೆ. ಯೂಶಲಿ ಏನಾಗುತ್ತೆ ಗೈನಕೋಮಾಸ್ಟಿಯಾ ಆದಮೇಲೆ ಕೆಲವರೆಲ್ಲ ಕೇಳ್ತಾರೆ ಇನ್ನೊಂದ್ಸಲಿ ಬರ್ಬೋದಾ ಅಂತ. ಮೋಸ್ಟ್ ಆಫ್ ದ ಟೈಮ್ ಬರೋದಿಲ್ಲ, ಬಟ್ ಬರೋ ಚಾನ್ಸಸ್ ಇರುತ್ತೆ. ಬರೋ ಚಾನ್ಸಸ್ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ, ಸ್ವಲ್ಪ ಫ್ಯಾಟ್ ಹಂಗೆ ಬಿಟ್ಟಿರ್ತೀವಿ. ಆ ಫ್ಯಾಟ್ ಸ್ವಲ್ಪ ನಾವು ವೆಯ್ಟ್ ಜಾಸ್ತಿ ಆದಾಗ, ಫ್ಯಾಟ್ ಅಕ್ಯುಮುಲೇಷನ್ ಆದಾಗ ತಿರ್ಗಾ ಬಂದಿದೆ ಅನಿಸುತ್ತೆ. ಸೊ ಆ ಥರ ಏನೋ ಬಂತು ಅಂದರೆ ತಿರ್ಗಾ ಮತ್ತೊಮ್ಮೆ ಮಾಡಿಸ್ಬೇಕು. 95% ಯಾರಿಗೂ ವಾಪಸ್ ಬರೋದಿಲ್ಲ. ಬೈ ಎಕ್ಸಸೈಸು, ರೊಟೀನ್ ಎಕ್ಸಸೈಸ್ ಅದೆಲ್ಲ ಇದಾಗ್ತದೆ. ಪೋಸ್ಟ್ ಆಪಲ್ಲಿ ಅದಾದಮೇಲೆ ಕೆಲವರೆಲ್ಲ ಕೇಳ್ತಾರೆ ನಾವು ಎಕ್ಸಸೈಸ್ ಮಾಡ್ಬೋದಾ ಮಾಡಬಾರ್ದಾ ಅಂತ. ಇಮಿಡಿಯೇಟ್ಲಿ ಆಪ್ರೇಷನ್ ಆದಮೇಲೆ ಎಕ್ಸಸೈಸ್ ಮಾಡಬಾರ್ದು. ಆಪ್ರೇಷನ್ ಆದಮೇಲೆ ಅವ್ರ ಕೆಲಸ ಅವರೆಲ್ಲ ಮಾಡ್ಬೋದು, ಓಡಾಡ್ಬೋದು, ವಾಕಿಂಗ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಅಬೌಟ್ 3 weeks ಆದ ನಂತರ ಸ್ವಲ್ಪ ಕಡಿಮೆ ವೆಯ್ಟ್ ಇರೋದು ಆ ಥರ ಎಲ್ಲ ಮಾಡ್ಕೋಬೋದು. ನಮ್ಮದು ಲೈಟ್ ಎಕ್ಸಸೈಸಸ್ ಅಂತ ಹೇಳ್ತೀವಲ್ಲ ಅದೆಲ್ಲ ಮಾಡ್ಬೋದು. ಬಟ್ ಅಬೌಟ್ 6 weeks ನಂತರ ಕಂಪ್ಲೀಟಾಗಿ ಪ್ರಾಬ್ಲಿ ಭಾರ ಎತ್ತೋದು, 6 weeks 2 monthsವರೆಗೂ ಬಿಡ್ಬೋದು. ಭಾರ ಎತ್ತೋದು ಅದೆಲ್ಲ ಮಾಡ್ಬೋದು. ಹೆವಿ ಎಕ್ಸಸೈಸಸ್ ಕೂಡ ಎಲ್ಲ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಮೋಸ್ಟ್ ಆಫ್ ದೆಮ್ ಅದೇ ಬರೋರೆಲ್ಲ ಸಣ್ಣ ಮಕ್ಳು ಇರೋದ್ರಿಂದ 2 wheelers ಯೂಸ್ ಮಾಡೋದು ಜಾಸ್ತಿ ಇರುತ್ತೆ. 2 wheelersಲ್ಲಿ ಯೂಶಲಿ ಅವಾಯ್ಡ್ ಮಾಡಬೇಕು. ಬಿಕಾಸ್ ನಾವು 2 wheelers ಹಾಕಬೇಕು ಅಂದರೆ ಎತ್ತಿಬಿಟ್ಟು ಸ್ಟ್ಯಾಂಡ್ ಹಾಕಬೇಕು, ಎಳಿಬೇಕು, ಅದೆಲ್ಲ ಮಾಡಬೇಕಾಗಿರೋದ್ರಿಂದ ಒಂದು 6 weeksವರೆಗೂ 2 wheelers ಅವಾಯ್ಡ್ ಮಾಡಿದ್ರೆ ಇಟ್ ಬಿ ಗುಡ್.